ಬಂದ 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 ನೋಡು ಡಿ ಕೆ ಸಾಹೇಬ. ಒಂದು ವೇಳೆ ಕೆಪಿಸಿಸಿ ಅನ್ನುವ ಅಧ್ಯಕ್ಷ ಸ್ಥಾನ ಏನಾದರೂ ಅವರಿಂದ ತಪ್ಪಿದ್ರೆ ಅದು ಡಿ ಕೆ ಅವರಿಗೆ ಹಿನ್ನಡೆ ಆಗುವಂತ ಸಂಭವ ಏನಾದ್ರು? ಅವರು ಅದನ್ನು ಬೇರೆ ರೀತಿ ಗೇಂಬಲ್ ಮಾಡ್ತಿದ್ದಾರೆ. ಸೊ ನಂದು 6 ವರ್ಷ ಆಗಿದೆ, ನಾನೇ ಕಾಯಮಾಗಿ ಅಧ್ಯಕ್ಷನಾಗಿರೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಂದ 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 ನೋಡು ಡಿ ಕೆ ಸಾಹೇಬ. ಅಲ್ಲ, ಅವ್ರು ಕೇಳೋದ್ರಲ್ಲಿ ನ್ಯಾಯ ಇದೆ ಅಂತ ಅನ್ಸುತ್ತೆ. ಹಾಗಾದ್ರೆ ಡಿ ಕೆಗೆ ಸಿಕ್ಕಿಲ್ಲ ಅಂದ್ರೆ ಅನ್ಯಾಯ ಆದಂಗ ಕಾಂಗ್ರೆಸ್ನಿಂದ? ಇಲ್ಲ, ಅದು ರಾಜಕಾರಣದಲ್ಲಿ ಐ ಡೋಂಟ್ ಬಿಲೀವ್ ನ್ಯಾಯ ಅನ್ಯಾಯ. ರಾಜಕಾರಣ ಅದು ಎಂಟೈರ್ಲಿ ಡಿಫ್ರೆಂಟ್ ಗೇಮ್. ಇಲ್ಲಿ ನಾನು ನಂಗೆ ಕನ್ವರ್ಲಾಲಾನೆ. ಅವ್ರೇನಾದರೂ ಡಿ ಕೆ ಶಿವಕುಮಾರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದು ಬೇರೆ ಕೂಡಿಸಿದ್ರೆ ಅನಿವಾರ್ಯವಾಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು. ಅನಿವಾರ್ಯವಾಗಿ ಅವ್ರನ್ನ ಮುಖ್ಯಮಂತ್ರಿ. ದಟ್ ಈಸ್ ದ ಚಾಲೆಂಜ್ ಬಿಫೋರ್ ದ ಕಾಂಗ್ರೆಸ್ ಹೈಕಮಾಂಡ್. ಆ ಕಾಂಗ್ರೆಸ್ ಹೈಕಮಾಂಡ್ಗೆ ಇಂಡೈರೆಕ್ಟ್ಲಿ ಅವ್ರು ಚಾಲೆಂಜ್ ಕೊಡ್ತಾರೆ. 6 ವರ್ಷ ಮುಗಿಸಿದ್ದೀನಿ, ಐ ಆಮ್ ರೆಡಿ ಟು ಲೀವ್. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ಸಂಘಟನಾ ಚತುರ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಸಾರಥ್ಯವನ್ನು ವಹಿಸಿ 6 ವರ್ಷಗಳು ಇವತ್ತಿಗೆ ಕಂಪ್ಲೀಟ್ ಆಗ್ತಾ ಇದೆ. 6 ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ ಪಟ್ಟವನ್ನು ತ್ಯಾಗ ಮಾಡ್ತಾರೆ ಅಂತ ಕೆಲವು ವರದಿಗಳಿದ್ರು ಕೂಡ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ತೀರ್ಮಾನ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಶಿವಕುಮಾರ್ ಅಧ್ಯಕ್ಷರಾದ ಮೇಲೆ ಏನೇನು ಸಾಧನೆ ಮಾಡಿದರು, ಶಿವಕುಮಾರ್ ವೈಫಲ್ಯಗಳೇನು, ಎಲ್ಲ ವಿಷಯಗಳ ಬಗ್ಗೆ ಚರ್ಚೆನ ಮಾಡಲಿಕ್ಕೆ ಖ್ಯಾತ ಪತ್ರಕರ್ತರು, ಕರ್ನಾಟಕದ ಹಿರಿಯ ಪತ್ರಿಕೋದ್ಯಮಿಯಾಗಿದ್ದಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದರೆ ಕಷ್ಟ. ಅದು ಹೇಳೋದು ಕಷ್ಟನಾ, ಅವರೇ ಕಷ್ಟನಾ? ಅವರೇ ಕಷ್ಟನೋ, ಹೇಳೋದು ಕಷ್ಟನೋ, ಕಾಂಗ್ರೆಸ್ಸಿಗೆ ಕಷ್ಟನೋ, ಆದರೆ ಒಂದು ಸಾಲಿನಲ್ಲಿ ಹೇಳುವುದು ಕಷ್ಟ. ನನಗೆ ಕಷ್ಟ, ನಿಮಗೆ ಕಷ್ಟ, ನನಗೆ ಕಷ್ಟ. ಒಂದು ಸಾಲಿನಲ್ಲಿ ಓಕೆ ಓಕೆ. ಈಗ ಅತಿ ಸಣ್ಣ ವಯಸ್ಸಿನಲ್ಲಿ ಬಂಗಾರಪ್ಪನವರು ಮಂತ್ರಿ ಆದಾಗ ಗೆದ್ದು ಬಂದರು. ಹೌದು, ಅವ್ರ ಕ್ಯಾಬಿನೆಟಲ್ಲಿ ಮಂತ್ರಿಗಳು ಆದರು. ಅದಾದ್ಮೇಲೆ ಹಿಂತಿರುಗಿ ನೋಡಲೇ ಇಲ್ಲ. ಎಸ್, ರಾಜಕೀಯ ದಾರಿ ಅನ್ನೋದು ರಹದಾರಿಯನ್ನಾಗಿ ಮಾಡ್ಕೊಂಡ್ರು. ಅವ್ರು ಹೇಳ್ತಾರೆ ಏನಂದರೆ, ನಾನು ದೇವ್ರ ಹತ್ರ ಸೋಲನ್ನು ಕೇಳಲ್ಲ, ಗೆಲುವನ್ನು ಕೇಳಲ್ಲ, ನಾನು ಅವಕಾಶ ಮಾತ್ರ ಕೇಳ್ತೀವಿ ಅಂತ. ಸಿಕ್ಕಿರೋ ಅವಕಾಶಗಳನ್ನು ಬಳಸ್ಕೊಳ್ಳೋದಕ್ಕಿಂತ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದಿದೆಯಲ್ಲ, ಅದರಲ್ಲಿ ಡಿ ಕೆ ಶಿವಕುಮಾರ್ ನಿಸ್ಸೀಮರು. ಒಂದು ಅವರ ಇಡೀ ರಾಜಕೀಯ ಬದುಕಿದೆಯಲ್ಲ, ಅಲ್ಲಿ ನೀವು 2-3 ಘಟ್ಟಗಳನ್ನು ಗುರುತಿಸ್ತಾ ಹೋಗಿ. ಮೊದಲ ಘಟ್ಟ ಅವರು ಏನು MLA ಆಗಿ ರಾಜಕಾರಣಕ್ಕೆ ಬಂದಿದ್ದು, ಬಂಗಾರಪ್ಪನವರಿಗೆ ಹತ್ತಿರ ಆಗಿದ್ದು, ನಂತರ SM ಕೃಷ್ಣ ಅವರಿಗೆ ಹತ್ತಿರ ಆದದ್ದು. ಸೊ ಅದಾದ ಮೇಲೆ ಮಧ್ಯದ ಅವಧಿ ಇದೆ. ಅವ್ರ ರಾಜಕೀಯ ಬದುಕಿನ ಮಧ್ಯದ ಅವಧಿ ಅವ್ರನ್ನ ಸಚಿವ ಸಂಪುಟದಿಂದ ದೂರ ಕೂಡ ಇಡಲಾಗಿತ್ತು. ಆಯ್ತಾ? ಅದಾದ ಮೇಲೆ ಅವರ ಇನ್ನೊಂದು ಅವಧಿ ಪ್ರಾರಂಭ ಆದದ್ದು ಜುಲೈ 2, 2020. ಅದೇ ದಿನ ಅವರು KPCC ಅಧ್ಯಕ್ಷರಾಗಿ ನೇಮಕಗೊಂಡರು. ಆ ಸಂದರ್ಭದಲ್ಲಿದ್ದ ವಾತಾವರಣ ಹೇಗಿತ್ತು ಅಂದರೆ, ಅವರಿಗಿಂತ ಮೊದಲು KPCC ಅಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ KPCC ಅಧ್ಯಕ್ಷರು ಇದ್ದಾರೆ ಅನ್ನುವ ವಾತಾವರಣವನ್ನೇ ಸೃಷ್ಟಿಸಿರಲಿಲ್ಲ. ಉಳಿದ ಆ ಕಡೆ ಇರಲಿಲ್ಲ. ಸಿದ್ದರಾಮಯ್ಯನವ್ರ ಹತ್ತಿರ ಆದವರಾಗಿದ್ದರು. ಸೊ ಇನ್ನೊಂದು ಪವರ್ ಸೆಂಟರ್ ಆಗೋ ಚಾನ್ಸಸ್ಸು ಇರಲಿಲ್ಲ. ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಅವ್ರನ್ನ ಪ್ರಿಫರ್ ಮಾಡಿರ್ಬೋದು. ಇವ್ರು ಇನ್ನೊಂದು ಪವರ್ ಸೆಂಟರ್ ಆಗಲ್ಲ, ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಷ್ಟೇ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಂಥ ಅಧ್ಯಕ್ಷರ ನಂತರ ಬಂದಂಥ ಇವರು ಅವ್ರು ಹೇಳ್ದಂಗೆ ಕೇಳದೇ ಇರೋ ಅಧ್ಯಕ್ಷರು ಬಂದರು. ಕೇಳೋದು ಮಾತ್ರ ಅಲ್ಲ, ನಾನು ಹೇಳಿದಂತೆ ಎಲ್ಲರೂ ಕೇಳಬೇಕು ಅನ್ನೋ ವಾತಾವರಣ ಅವರು ಸೃಷ್ಟಿಸ್ತಾರೆ, ಎಕ್ಸ್ಪೆಕ್ಟ್ ಮಾಡಿದ್ರು. ಹಾಗೆ ನೋಡ್ತಾ ಹೋದ್ರೆ ಕಾಂಗ್ರೆಸ್ ಇತಿಹಾಸದಲ್ಲಿ ಯಶಸ್ವಿ KPCC ಅಧ್ಯಕ್ಷರುಗಳಿದ್ದಾರೆ. ಆಯ್ತು, ನೀವು ನೋಡ್ತಾ ಹೋದ್ರೆ, ನೀವು ಹಳೆ ಸಂದರ್ಭದಲ್ಲಿ ಹೋದ್ರೆ ಅಲ್ಲ, ನನಗೇನು ಗೊತ್ತಾ ಸರ್, ಈಗ ಹಳೆ KPCC ಅಧ್ಯಕ್ಷರು ಬೇರೆ, ಅವಾಗ ಗಾಂಧಿ ಕುಟುಂಬದ ಪ್ರಾಬಲ್ಯ ಇತ್ತು. ಕಾಂಗ್ರೆಸ್ ಅಂದ್ರೆ ಒಂದ್ ರೀತಿ ಕಾಂಗ್ರೆಸ್ ಬಿಟ್ಟು ನಾನು ಅದನ್ನು ಹೇಳೋದಕ್ಕೆ ಬೇರೆ ಕಾರಣ ಇದೆ. ಅರಸು ಮತ್ತು KH ಪಾಟೀಲ್ ನಡುವಿನ ಯುದ್ಧ ಐತಿಹಾಸಿಕವಾದ. ಹೌದು, KH ಪಾಟೀಲ್ ವಾಸ್ KPCC ಪ್ರೆಸಿಡೆಂಟ್. ಅವ್ರು ಸೋತರು ಅಂದ್ರೆ ಸೆನ್ಸ್, ಹೋರಾಟದಲ್ಲಿ ಸೋತರು, ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ. ಅವತ್ತು ಅವ್ರು ಕಣ್ಣೀರು ಹಾಕ್ತಾ ರಾಜಭವನದ ಎದುರು ನಿಂತಿದ್ದು ನನ್ನ ನೆನಪಿದೆ. ನಾನೇ ಹೋಗಿ ಪ್ರತ್ಯಕ್ಷ ಸಾಕ್ಷಿ. ದಟ್ಸ್ ಒಂದು. ಜನಾರ್ದನ್ ಪೂಜಾರಿ ಅವರು ಒಂದು ವಾತಾವರಣವನ್ನು ಸೃಷ್ಟಿಸಿದ್ರು. ಅದಾದ ಮೇಲೆ ನೀವು ಲೇಟೆಸ್ಟ್ ಬಂದ್ರೆ ಹಾಗೆ ನೋಡಿದರೆ ಡಾಕ್ಟರ್ ಪರಮೇಶ್ವರ್ ಕೂಡ ಯಶಸ್ವಿ KPCC ಅಧ್ಯಕ್ಷರು. ಹೌದು, ಲಕ್ ಇಲ್ಲ ಅಥವಾ ಲಕ್ ಇಲ್ಲದಂತೆ ಮಾಡಲಾಯಿತು. ಅದನ್ನ ಈಗ ಚರ್ಚೆ ಮಾಡೋದು ಕಿತ್ಕೊಂಡ್ರು. ಸೊ ಅದಾದ ಮೇಲೆ ಈ ಒಂದು ದಿನೇಶ್ ಗುಂಡೂರಾವ್ ಅವರ ಕಾಲ ಇತ್ತಲ್ಲ, ಆವಾಗ KPCC ಇದೆ ಅನ್ನೋದೇ ಯಾರಿಗೂ ಅನಿಸ್ತಿರ್ಲಿಲ್ಲ.
ಆಗ ಬಂದವರು ಡಿ ಕೆ ಶಿವಕುಮಾರ್. ಆಗ ಅವ್ರ ಮುಂದೆ ಹಲವು ರೀತಿಯ ಚಾಲೆಂಜ್ಗಳಿತ್ತು. ಒಂದು ಕೊರೋನಾ ಕಾಲ ಅದು ಅಲ್ವಾ, ಇನ್ನೊಂದು BJP ಅಧಿಕಾರದಲ್ಲಿ ಇದ್ದಂಥ ಸಮ್ಮಿಶ್ರ ಸರ್ಕಾರ ಪತನ ಆಯಿತು. ಆವಾಗ ಇವರು ಅಂದರೆ KPCCಗೆ ಒಂದು ಹೋರಾಟದ ನೆಲೆಯನ್ನ ಅವರು ಸೃಷ್ಟಿಸ್ತಾರೆ. ಅಲ್ಲ, ಒಂದು ರೀತಿ ಡಿ ಕೆ ಶಿವಕುಮಾರ್ ಅಂದ್ರೆ ಒಂದು ರೀತಿ ಸಂಘಟನಾ ಚತುರ, ಹೌದು. ಆಮೇಲೆ ವ್ಯವಹಾರ ಇರುವಂತ ಮೈಂಡ್ ಸೆಟ್, ಎಸ್ ಬಿಸ್ನೆಸ್ ಮೈಂಡ್ ಸೆಟ್. ಎಸ್ ಅವರು ರಾಜಕೀಯವನ್ನು ಎಷ್ಟು ಪ್ರೀತಿಸ್ತಾರೋ ಬಿಸ್ನೆಸ್ನು ಕೂಡ ಅಷ್ಟೇ ಪ್ರೀತಿಸ್ತಾರೆ. ಆಯ್ತು ಸರ್, ನೀವು ಹೇಳ್ತಾ ಇದ್ರಿ BJP ಕಾಲಘಟ್ಟ, ಕೋವಿಡ್ ಟೈಮ್ ಅನ್ನೋ ಥರದ್ದು. ಅದಾದ್ಮೇಲೆ BJP ವೈಫಲ್ಯನೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಪೂರಕವಾಗಿ ಹೋಗ್ತಾ ಹೋಯ್ತು. ಅದ್ರ ಜೊತೆಗೆ ಏನು ಗೊತ್ತಾ, ಒಂದು ಪಕ್ಷವನ್ನ ವೈಬ್ರೆಂಟ್ ಪಕ್ಷವಾಗಿ ಮಾಡೋದು ಬಹಳ ಬಿಗ್ ಚಾಲೆಂಜ್. ಇಟ್ ಡಿಡ್ ಇಟ್. ಒಂದು ಅದು ಮೇಕೆದಾಟು ಪಾದಯಾತ್ರೆ ಇರಬಹುದು, ಅದಾದಮೇಲೆ ಅದಕ್ಕೆ ಜೊತೆಯಾಗಿ ನಂತರ ರಾಹುಲ್ ಗಾಂಧಿಯವರ ಭಾರತ್ ಯಾತ್ರಾ, ಅದು ಅದರ ಜೊತೆಗೆ ಫ್ರೀಡಮ್ ಯಾತ್ರಾ. ಹೌದು, ಅದಾದ PCM ಅಂತ ಮಾಡಿದ್ರು, ಹಲವಾರು ಅಂದ್ರೆ ಒಂದು ಪಕ್ಷಕ್ಕೆ ಜೀವ ತುಂಬುವ ಕೆಲಸವನ್ನು ಮಾಡಿದ್ರು. ಅದ್ರ ಜೊತೆಗೆ ಅವರಿಗೆ ಸಿದ್ದರಾಮಯ್ಯನವರ ಇಮೇಜ್ ಇತ್ತು. ಅಂದ್ರೆ ಸಿದ್ದರಾಮಯ್ಯನವರು ಫಸ್ಟ್ ಟರ್ಮ್ ಏನು 2013ರಿಂದ 18 ಅವರು 18ಕ್ಕೆ ಮಾಡಿರುವ ಕೆಲಸವನ್ನ ಈ BJP ಕಾಲಾವಧಿಯಲ್ಲಿ ಜನ ನೆನಪು ಮಾಡಿಕೊಳ್ಳುವಂತ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಯಾಕೆಂದ್ರೆ ಈ ಕರೋನಾ ಸಂದರ್ಭದ್ದು ಅಲ್ಲಿ ಕಾಸು ಹೊಡೆದ್ರು ಅನ್ನೋದು, ಈ ಸಂದರ್ಭದ್ದು BJP ಒಳಗಿನ ಗಲಾಟೆಗಳು, ಸೊ ಜನರಿಗೆ ಇದೇ ಬೆಟರ ಅನ್ಸಕ್ ಶುರುವಾಗಿತ್ತು. ಅದನ್ನ ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ ಬಳಸ್ಕೊಂಡ್ರು. ಹೌದು, ಒಂದು ಹೋರಾಟದ ಇದನ್ನು ಮಾಡಿದ್ದು, ಮತ್ತು ಅವರು ಸಂಘಟನೆಗೆ ಕೆಳ ಹಂತದಿಂದ ಪಕ್ಷಕ್ಕೆ ಜೀವ ತುಂಬುವ ಕೆಲಸವನ್ನು ಮಾಡೋದು. ಗ್ರಾಸ್ ರೂಟ್ ಲೆವೆಲಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೆ ನೋಡಿದ್ರೆ ಕಾಂಗ್ರೆಸ್ ಇಸ್ ಎ ಮಾಸ್ ಪಾರ್ಟಿ, ಅದು ಕೇಡರ್ ಬೇಸ್ಡ್ ಪಾರ್ಟಿ ಅಲ್ಲ. ಸೊ ಮಾಸ್ ಪಾರ್ಟಿಗಳು ಯಾವಳು ಇಲೆಕ್ಷನ್ ಬಂದಾಗಿರ್ತಾರೆ ಕಾರ್ಯಕರ್ತರು, ಉಳಿದ ಟೈಮ್ ಇರಲ್ಲ ಅಲ್ವಾ. ದಟ್ ಇಸ್ ಎ ಕ್ಯಾರೆಕ್ಟರ್. ಆದರೆ ಕೇಡರ್ ಬೇಸ್ಡ್ ಆಗಲ್ಲ. BJP ಇಸ್ ಎ ಕೇಡರ್ ಬಾಸ್. ಅವ್ರಿಗೆ RSS ಕೇಡರ್ ಇದೆ. ಯಾವಾಗಲೂ ನೀವು ಯಾವ ಹಳ್ಳಿಲಿ ಹೋಗ್ಲಿ ಒಬ್ರು ಇದ್ದಿರ್ತಾರೆ. ಹೌದು. ಸೊ ಕಾಂಗ್ರೆಸ್ಸನ್ನು ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ಪರಿವರ್ತಿಸುವ ಒಂದು ಆಂದೋಲನವನ್ನು ಅವರು ಪ್ರಾರಂಭ ಮಾಡಿದ್ರು. ಹೌದು, ಸುಲಭದ ಆಗಿರಲಿಲ್ಲ. ಸೊ ಅದನ್ನು ಬಹಳ ಕಷ್ಟದಾಯಕ ಆಗಿತ್ತು. ಅದಕ್ಕೆ ಅವ್ರು ಇನ್ವೆಸ್ಟ್ ಮಾಡಿದ್ರು, ಇನ್ನೊಂದು ಮಾಡಿದ್ರು. ಆಮೇಲೆ ಸರ್, ಡಿ ಕೆ ಶಿವಕುಮಾರ್ ಈ ಹೊಸ ಆವಿಷ್ಕಾರಗಳು ಅನ್ನೋ ಥರ ಪಕ್ಷದ ಸಂಘಟನೆಗೆ ಈ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋಕೆ ಶುರು ಮಾಡಿದ್ರು. ಯಾವ ರೀತಿ BJP ಸೋಷಿಯಲ್ ಮೀಡಿಯಾನ ತುಂಬ ಸ್ಟ್ರಾಂಗ್ ಆಗಿ ಬಳಸ್ಕೊಂಡು ಕ್ಯಾಂಪೇನಿಂಗ್ ಸ್ಟಾರ್ಟ್ ಮಾಡ್ತಿತ್ತು, ಅದನ್ನು ಬಳಸ್ಕೊಂಡ್ರು. ಆಮೇಲೆ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಯಾವ ರೀತಿ ಕಟ್ಟಬೇಕು ಅದನ್ನು ಕಟ್ಟಿದ್ರು. ಯಾಕಂದರೆ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸ್ಕೊಂಡಾಗ ಮೋದಿ ಮತ್ತು ಅಮಿತ್ ಶಾ ಅನ್ನುವಂಥ ಪ್ರಬಲ ನಾಯಕರು ಆ ಒಂದು ಅಬ್ಬರದ ನಡುವೆ ಕರ್ನಾಟಕದಲ್ಲಿ ಏಕೈಕ ದೊಡ್ಡ ರಾಜ್ಯ ಕಾಂಗ್ರೆಸ್ಸಿಗೆ ಒಂದು ಅಧಿಕಾರವನ್ನು ತಂದು ಕೊಡಲಿಕ್ಕೆ ಒಂದು ಕಡೆ ಸಿದ್ದರಾಮಯ್ಯನವರ ನೀವು ಹೇಳ್ದಂಗೆ 13ರಿಂದ 18ರವರೆಗಿನ ಒಂದು ಇಮೇಜ್, ಜೊತೆಗೆ ಈ ಸಂಘಟನಾ ಚತುರ ಅಂತ ಡಿ ಕೆ ಶಿವಕುಮಾರ್ ಅವರ ಸಂಪನ್ಮೂಲ, ಬುದ್ಧಿಶಕ್ತಿ ಮತ್ತು ಇವರು ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಾಡಿದ್ದು ಎರಡು ಕಾರಣ ಆಯಿತು. ಅದ್ರ ಜೊತೆಗೆ ನೋಡಿ, ಅವರು ಕಾಂಗ್ರೆಸ್ ಪಕ್ಷದ 100 ಕಚೇರಿಗಳನ್ನು, ಬಿಲ್ಡಿಂಗ್ಗಳನ್ನು ಕಟ್ಟುವವರೆಗೆ ಬೆಳೆದದ್ದು. ಹೌದೌದು, ಸುಲಭ. ಸೊ ಕಾಂಗ್ರೆಸ್ನಲ್ಲಿ ಹೇಗಿತ್ತು, ಕಾಂಗ್ರೆಸ್ನಲ್ಲಿ ಅಂದರೆ ಕಾಂಗ್ರೆಸ್ ನಾಯಕರುಗಳು ಶ್ರೀಮಂತರೇ, ಪಕ್ಷ ಬಡ ಪಕ್ಷ. ಇವತ್ತಿಗೂ ಅದ್ರ ಸಮಸ್ಯೆ ಅದೇನೆ. ಪಕ್ಷ ತುಂಬ ಬಡತನ ಇದೆ ಪಕ್ಷಕ್ಕೆ. BJPಗೆ ಹೋಲಿಸಿದ್ರೆ ಕಾಸೇ ಇಲ್ಲ ಅವ್ರ ಹತ್ರ. ನಾಯಕರುಗಳು ಆ ಸ್ಥಿತಿಯಲ್ಲಿ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅವರು ಇನ್ವೆಸ್ಟ್ ಮಾಡ್ತಾ ಹೋದದ್ದು ಡಿ ಕೆ ಶಿವಕುಮಾರ್. ಈ ಇನ್ವೆಸ್ಟೆಡ್ ಆನ್ ಕಾಂಗ್ರೆಸ್ ವರ್ಕರ್ಸ್. ಅದರ ಡಿಫ್ರೆಂಟ್ ರೀತಿಯಲ್ಲಿ. ಅದ್ರ ಜೊತೆಗೆ ನೀವು 23ರ ಚುನಾವಣೆಯ ಸಂದರ್ಭದಲ್ಲಿ ಗಮನಿಸಿ, ಸುಮಾರು 30-35 ಜನರಿಗೆ ಹೊಸಬರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿ ತರೋದು ಈಸಿ ಆಗಿಲ್ಲ. ಅದರಲ್ಲೂ ಸಿದ್ದರಾಮಯ್ಯವ್ರ ಪಾತ್ರ ಇಲ್ಲ ಅಂತ ಹೇಳಲ್ಲ, ಹಿಂದುಳಿದ ವರ್ಗದವ್ರದ್ದಿತ್ತು, ಅಹಿಂದ ಓಟ್ಗಳಿತ್ತು. ಆದರೆ ಅವರನ್ನು ಧೈರ್ಯ ಮಾಡಬೇಕಲ್ಲ, ಧೈರ್ಯ ಮಾಡಿ ಅವ್ರ ಆಯ್ಕೆ, ಅವ್ರು ಯಾವ ರೀತಿ ಕ್ವಾಲಿಟಿ ಅವರು ಬೇರೆ ನಾ ಚರ್ಚೆ ಮಾಡಲ್ಲ. ಅವ್ರು ಗೆಲ್ಲಬೇಕು ಸರ್, ಅದೊಂದೇ ಕ್ವಾಲಿಟಿ. ಗೆಲ್ಲಿಸಿದ್ದಿದೆಯಲ್ಲ, ಅಲ್ಲ ಗೆಲ್ಲೋದು ಒಂದೇ ಕ್ವಾಲಿಟಿ, ಬೇರೆ ಕ್ವಾಲಿಟಿ ಬೇಕಾಗಿಲ್ಲ. ಒಂದು ಹೇಳ್ತೀನಿ, ಈಗ ಅವ್ರ ಜೊತೆಗೆ ನಿಂತ ಬಹಳಷ್ಟು ಜನ ಅವರು ಗೆಲ್ಲುವ ಇದೇ ಅಲ್ಲ ಅವರು, ಅಲ್ವಾ. ಸೊ ಬಿಕಾಸ್ ಹಿ ಡಿಡ್ ಇಟ್, ಅದೊಂದು ಅಚೀವ್ಮೆಂಟ್, ಅದೊಂದು ಸಾಧನೆ. ಅಂದ್ರೆ ಯಾರನ್ನಾದರೂ ನಾನು ಗೆಲ್ಲಿಸಬಲ್ಲೆ ಅನ್ನೋದು ಇರುತ್ತಲ್ಲ ಒಂದು ರಾಜಕೀಯ ಪಕ್ಷದಲ್ಲಿ, ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅವರಂದ್ರೆ ಈ ಗೆಲ್ಲುವ ಟ್ರೆಡಿಷನ್ ಅನ್ನ, ಸಂಪ್ರದಾಯವನ್ನ ಅವರು ಅದಕ್ಕೆ ಒಂದು ಹೊಸ ವ್ಯಾಖ್ಯೆಯನ್ನು ಬರೆದು, ಆ ಕಾರಣಕ್ಕಾಗಿ ನೀವು 136 ಶಾಸಕರಿಗೆ ಅಕ್ಯುರೇಟ್ ಆಗಿ ಹೇಳಿದ್ರು ಸರ್. ಯಾವುದೋ ಒಂದು ಚುನಾವಣೆಗೂ ಮೊದಲು ಬಹಿರಂಗ ಪ್ರಚಾರ ಸಭೆಯಲ್ಲಿ ಈ ಸರಿ 136 ಗೆಲ್ತೀವಿ. ಎಸ್, ಹಿ ಡಿಡ್ ಇಟ್. ಸೊ ಅದಾದ ಮೇಲೆ ನೋಡಿ, ಅವರು 2023ರಲ್ಲಿ ಯಾವಾಗ ಅಧಿಕಾರಕ್ಕೆ ಬಂತು, ತಕ್ಷಣ KPCC ಅಧ್ಯಕ್ಷ ಸ್ಥಾನವನ್ನು ಬಿಡ್ತೀನಿ ಅಂತಂದ್ರು. ಸೊ ಹೈಕಮಾಂಡ್ ಕೇಳಿಲ್ಲ, ನೀವೇ ಮುಂದುವರಿರಿ ಅಂತ. ಯಾಕಂದ್ರೆ ಅವರಿಗೆ ಪಾರ್ಲಿಮೆಂಟ್ ಚುನಾವಣೆಗೆ ಹೆಚ್ಚಿನ ಸ್ಥಾನ ಬೇಕಾಗಿತ್ತು. ಸೊ ಅದಾದ ನೀವು ಬೇಡ, ಬಿಡೋದು ಬೇಡ ಅಂತ ಖರ್ಗೆ ಅವರು ಹೇಳಿದ್ರು. ರಾಹುಲ್ ಗಾಂಧಿ ಅವರಿಂದ ಬಂತು.
ಅವರು ಮುಂದುವರೆದು. ಹ್ಮ್ ಸೊ ಈ 6 ವರ್ಷದ ಅವಧಿ ನೋಡಿದರೆ, ಹ್ಮ್ ಈ 6 ವರ್ಷದ ಅವಧಿ ಯಶಸ್ವಿ, ಕಾಂಗ್ರೆಸ್ ಮಟ್ಟಿಗೆ ಹ್ಮ್ ಇದು ಯಶಸ್ವಿಯ ದಿನಗಳು ಹೌದು, ಎಸ್ ಎ ಪೊಲಿಟಿಕಲ್ ಹೌದು. ಪಾರ್ಟಿ. ಈ 6 ವರ್ಷಗಳಿಗೆ ಕಾಂಗ್ರೆಸ್ಗೆ ಎಷ್ಟು ಯಶಸ್ಸು ತಂದ್ಕೊಡ್ತೋ ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ಯಶಸ್ಸನ್ನು ತಂದ್ಕೊಡ್ತಾರೆ ಎಸ್, ಈ 6 ವರ್ಷಗಳ ಕಾಲ. ಹೌದು, ಹೌದು. ಈಗ 2ನೇ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗ ಹೌದು. 2ನೇ ಸ್ಥಾನದಲ್ಲಿ ಇದ್ದಾರೆ, ಆಫ್ಕೋರ್ಸ್ ಡಿ ಸಿ ಎಂ ಅಂದ್ರೆ 2ನೇ ಸ್ಥಾನದಲ್ಲಿ ಇದ್ದಾರೆ. ಆದ್ರೆ ಈಗ 1ನೇ ಸ್ಥಾನದ ಮೇಲೆ ಏನು ಕಣ್ಣಿಟ್ಟಿದ್ದಾರಲ್ಲ ಸರ್ ಅವರು, ನೆಕ್ಸ್ಟ್ ನಾನೇ ಆಗ್ಬೇಕು ಅಂತ, ಅದನ್ನ ಯಾವ ರೀತಿ ಅವರಿನ್ನು ಒಂದು ವೇಳೆ KPCC ಅನ್ನುವ ಅಧ್ಯಕ್ಷ ಸ್ಥಾನ ಏನಾದರೂ ಅವರಿಂದ ತಪ್ಪಿದ್ರೆ ಪಕ್ಷದ ಮೇಲೆ ಅವ್ರ ಹಿಡಿತ ಕಡಿಮೆ ಆಗುತ್ತೆ. ಇವರ ವಿರೋಧಿಗಳು ಯಾರಾದರೂ ಅಧ್ಯಕ್ಷ ಸ್ಥಾನಕ್ಕೆ ಬಂದು ಕೂತ್ರೆ ಅದು DK ಅವರಿಗೆ ಹಿನ್ನಡೆ ಆಗುವಂಥ ಸಂಭವ ಏನಾದರೂ, ಆ ಥರದ ಬಗ್ಗೆ ಏನು ವಿಶ್ಲೇಷಣೆ? ಅವರು ಅದನ್ನು ಬೇರೆ ರೀತಿ ಗೇಂಬಲ್ ಮಾಡ್ತಿದ್ದಾರೆ. ಹ್ಮ್ ಅವರು ಈ 6 ವರ್ಷದ ಸಂದರ್ಭದಲ್ಲಿ ಹ್ಮ್ ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ, ಬಹಳ ಇದಾದ್ದು. ಹ್ಮ್ ಸೊ ನಂದು 6 ವರ್ಷ ಆಗಿದೆ, ನಾನೇ ಕಾಯಮಾಗಿ ಅಧ್ಯಕ್ಷನಾಗಿರಕ್ಕಾಗಲ್ಲ ಹ್ಮ್ ಅನ್ನೋ ಮಾತನ್ನು ಹೇಳಿದ್ದಾರೆ. ಹ್ಮ್ ಅದನ್ನು ಹೇಳುವ ಮೂಲಕ ಅವರು ಹ್ಮ್. ಇನ್ನೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹ್ಮ್ ನಾನು KPCC ಅಧ್ಯಕ್ಷ ಸ್ಥಾನ ನನಗೆ ಈಗ ಬೇಕಾಗಿಲ್ಲ, ಹ್ಮ್ ಐ ಆಮ್ ರೆಡಿ ಟು ಲೀವ್, ಹ್ಮ್ ಬಟ್ ವಾಟ್ ಐ ವಾಂಟ್, ಹ್ಮ್ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು. ಹ್ಮ್ ಅವ್ರಿಗೆ ಒಂದು ಗೊತ್ತಿದೆ, ಹ್ಮ್ KPCC ಅಧ್ಯಕ್ಷರಾಗಿ 6 ವರ್ಷಗಳ ಕಾಲಘಟ್ಟದಲ್ಲಿ ಹ್ಮ್ ತಾವೇನು ಮಾಡಿದೆಯೋ ಹ್ಮ್ ಅದಕ್ಕೆ ವರಿಷ್ಠರ ರಿವಾರ್ಡ್ ಕೊಡಬೇಕು. ಹ್ಮ್ ಐ ವಾಂಟ್. ಹ್ಮ್ ಹ್ಮ್ ಅದನ್ನು ಅವರು ಕೂಲಿ ಅಂತಾರೆ, ಇನ್ನೊಂದು ಅಂತಾರೆ. ಆ ರಿವಾರ್ಡ್ ಯಾವುದು? ಮುಖ್ಯಮಂತ್ರಿ ಸ್ಥಾನ. ನೀವು ಈ KPCC ಬಿಡ್ತೀರಿ, ನನ್ನನ್ನು ಮುಖ್ಯಮಂತ್ರಿ ಮಾಡಿ. ಸೊ ಕಾಂಗ್ರೆಸ್ ಅಲ್ಲ, ಅವ್ರು ಕೇಳೋದ್ರಲ್ಲಿ ನ್ಯಾಯ ಇದೆ ಅಂತ ಅನ್ಸುತ್ತೆ. ಕೇಳಲ್ಲ, ನ್ಯಾಯ ಇದೆ, ಐ ಡೋಂಟ್ ಸೇ ನೋ. ಹಾ. ಆದರೆ ನೀವು ರಾಜಕೀಯ ಲೆಕ್ಕಾಚಾರಗಳು ಬೇರೆ ರೀತಿ. ಹಾಗಾದ್ರೆ DK ಸಿಕ್ಕಿಲ್ಲ ಅಂದ್ರೆ ಅನ್ಯಾಯ ಆದಂಗ ಕಾಂಗ್ರೆಸ್ನಿಂದ? ಅದು ರಾಜಕಾರಣದಲ್ಲಿ ಐ ಡೋಂಟ್ ಬಿಲೀವ್ ನ್ಯಾಯ ಅನ್ಯಾಯ. ರಾಜಕಾರಣ ಎಂಟೈರ್ಲಿ ಡಿಫ್ರೆಂಟ್ ಗೇಮ್. ಹ್ಮ್ ಅದನ್ನು ನ್ಯಾಯ ಅನ್ಯಾಯದ ವ್ಯಾಪ್ತಿಯಲ್ಲಿ ನೋಡೋಕ್ಕಾಗಲ್ಲ ಕರೆಕ್ಟ್. ರಾಜಕಾರಣದಲ್ಲಿ. ಹ್ಮ್ ಸೊ ಆದರೆ ಹ್ಮ್ ಅವರು ಹೈಕಮಾಂಡಿಗೆ ಒಂದು ಸಂದೇಶವನ್ನು ಏನು ಕೊಡ್ತಾರೆ, ಹೈಕಮಾಂಡಿಗಿರುವ ಸಮಸ್ಯೆ ಏನು ಅಂದರೆ, ಹ್ಮ್ ಈಗ 6 ವರ್ಷ ಆಗಿದೆ, ಅವ್ರನ್ನ ಕಂಟಿನ್ಯೂ ಮಾಡೋದು ಬೇಡ ಅಂದ್ಕೊಂಡ್ರೆ ಇದು ದೀರ್ಘಕಾಲೀನ ಅವಧಿ ಏನಕ್ಕೆ KPCC ಪ್ರೆಸಿಡೆಂಟ್ಗೆ. ಹ್ಮ್ ಅವರೇನಾದರೂ DK ಶಿವಕುಮಾರನ್ನು ಅಧ್ಯಕ್ಷ ಸ್ಥಾನದಿಂದ ತೆಗೆದು ಬೇರೆ ಕೂಡಿಸಿದ್ರೆ ಹ್ಮ್ ಅನಿವಾರ್ಯವಾಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾಗುತ್ತೆ. ಹ್ಮ್ 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 ದಟ್ ಈಸ್ ದ ಚಾಲೆಂಜ್ ಬಿಫೋರ್ ದ ಕಾಂಗ್ರೆಸ್ ಹೈಕಮಾಂಡ್. ಈ ಕಾಂಗ್ರೆಸ್ ಹೈಕಮಾಂಡ್ಗೆ ಇಂಡೈರೆಕ್ಟ್ಲಿ ಅವ್ರು ಚಾಲೆಂಜ್ ಕೊಡ್ತಾರೆ, 6 ವರ್ಷ ಮುಗಿಸಿದಿರಿ, ಐ ಆಮ್ ರೆಡಿ ಟು ಲೀವ್. ಆಮೇಲೆ ಮತ್ತೊಂದು ಎಷ್ಟು ಬುದ್ಧಿವಂತಿಕೆಯಿಂದ ಮಾಡ್ತಿದ್ದಾರೆ ಅಂದ್ರೆ, ಅಫ್ಕೋರ್ಸ್ ಹಿ ಇಸ್ ಎ ಚೆಸ್ ಪ್ಲೇಯರ್. ಎಸ್, ಯಾವ ಕಾರ್ಡ್ ಯಾವ ಇದನ್ನ ಹೆಂಗ್ ಪ್ಲೇ ಮಾಡ್ಬೇಕು ಅನ್ನೋದು ಗೊತ್ತಿದೆ, ಯಾವ ಕಾಯಿಗಳನ್ನ ಹೆಂಗ್. ಆದ್ರೆ ಅಪೋಸಿಟ್ ಇರೋರು ಕುಸ್ತಿ ಪ್ಲೇಯರ್, ಎಸ್, ಪಲ್ಟಿ ಹೊಡ್ಸೋದು ಹೆಂಗೆ ಅಂತ ಅವ್ರಿಗೆ ಗೊತ್ತಿದೆ. ಹೌದು, ಹೌದು. ಓಕೆ, ಈಗ ಈ DK ಮಾಡಿರೋ ತಂತ್ರಗಳನ್ನೆಲ್ಲ ಸಿದ್ದರಾಮಯ್ಯ ಪಲ್ಟಿ ಹೊಡ್ಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಎಲ್ಲಿಯೂ ಕೂಡ ತಾಳ್ಮೆಯನ್ನ ಕಳೆದುಕೊಂಡಿಲ್ಲ DK. ಅದಕ್ಕೇನೆ ಆ ತಾಳ್ಮೆ ಅನ್ನೋದು ಒಂದು ಭಾಳ ಸಂದರ್ಭದಲ್ಲಿ ಹೇಳ್ತಾರೆ, ತಾಳ್ಮೆಗೆ ಪ್ರತಿಫಲ ಇರುತ್ತೆ ಅಂತ. ಹಾ, ಹಾ. ಆ ಪ್ರತಿಫಲವ ಯಾವ ರೂಪದಲ್ಲಿ ಬರಬೇಕು ಅಂದರೆ, ಹಾ. ಅವ್ರಿಗೆ ಪ್ರತಿಫಲ ಕೊಡಬೇಕಾದವರು ಇಬ್ಬರೇನೆ. ಹಾ. ಯಾರು? ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನೊಂದು ರಾಹುಲ್ ಗಾಂಧಿ. ಹ್ಮ್. ಓನ್ಲಿ 2 ಪೀಪಲ್ ವಿಲ್ ಹ್ಯಾವ್ ಟು ಗಿವ್. ಹ್ಮ್ 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 ಸೊ ಸಿದ್ದರಾಮಯ್ಯನವರು ಕೂಡ ಹ್ಮ್. ಅವರ DK ಅವರ ಕಾಂಟ್ರಿಬ್ಯೂಷನ್ ಅನ್ನ ಡಿನೈ ಮಾಡೋಕ್ಕಾಗಲ್ಲ. ಆಗಲ್ಲ. DK ಅವರ ಸಂಪನ್ಮೂಲ ಇಲ್ದಿದ್ರೆ, ಇನ್ನೊಂದು ಇಲ್ದಿದ್ರೆ, ಆ ಆರ್ಗನೈಸೇಷನಲ್ ಕೆಪಾಸಿಟಿ ಇಲ್ದಿದ್ರೆ ಆಗ್ತಿರ್ಲಿಲ್ಲ. ಸಿದ್ದರಾಮಯ್ಯ 2ನೇ ಬಾರಿ ಮುಖ್ಯಮಂತ್ರಿ ಪ್ಲೇಸ್ ಅಲ್ಲಿ ಬೇರೆ ಯಾರು ಬಂದ್ರು ಕೂಡ ಈ KPCC ಕಚೇರಿ ಇಷ್ಟು ಕಂಗೊಳಿಸುತ್ತೆ ಅಂತ ಹೇಳಕ್ಕೆ ಆಗಲ್ಲ. ನಾನು ಹೇಳಿದ್ನಲ್ವಾ, ದಿನೇಶ್ ಗುಂಡೂರಾವ್ ಟೈಪ್ ಆಗ್ತಿತ್ತು ಅಲ್ವಾ, ತುಂಬಾ ಒಳ್ಳೆಯವರು. ವಾಟ್ ಟು ಡೂ ಅಷ್ಟೇ, ಅಷ್ಟೇ. ಏನು ಒಳ್ಳೇದು ಮಾಡಲ್ಲ ಕೆಟ್ಟದು ಮಾಡಲ್ಲ. ಒಳ್ಳೆಯವ್ರಾದ್ರೆ ಏನು ಗೊತ್ತಾ, ಮನೆ ಕರೆದು ಕಾಫಿ ಕೊಡ್ಬೋದು, ಮನೇಲಿ ಕುಡಿಸ್ಕೊಬೋದು, ಸೇಫು, ಫ್ಯಾಮಿಲಿನೂ ಸೇಫು, ಏನು ತೊಂದರೆ ಆಗಲ್ಲ ಅವ್ರು ಬಂದರೆ. ಒಳ್ಳೆತನ ಅಂದ್ರೆ ಅದು. ಸೊ ಆ ಒಳ್ಳೆತನ ಅನ್ನೋದು ಮನುಷ್ಯನಿಗೆ ಗುಣ ಆಗಬೇಕ ಹೊರತು ದೌರ್ಬಲ್ಯ ಆಗಬಾರ್ದು. ಸೊ ಈ ದಿನೇಶ್ ಗುಂಡೂರಾವ್ ಕೊಟ್ಟ ಕುದುರೆನು ಏರಿದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತಾರೆ ಅಲ್ವಾ, ಈ KPCC ಅಧ್ಯಕ್ಷರು ಒಳ್ಳೆಯವ್ರಾಗಬೇಕಾ ಕೆಟ್ಟವ್ರಾಗಬೇಕಂತಲ್ಲ, ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಈಗ ಈ ಇಬ್ಬರು ಏನಿದ್ದಾರೆ, ರಾಹುಲ್ ಗಾಂಧಿ ಆ್ಯಂಡ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವ್ರಿಗೆ ಒಂದು ನಿಮಿಷ ಜ್ಞಾನೋದಯ ಆಗಿ ಏನೋ ಆಗಿ ಸಾಕಪ್ಪ ಅಂತ ಅಂದ್ಬಿಡ್ಬೋದು. ಸಾಕಪ್ಪ ಅನ್ನೋದು ಬೇರೆ, ಅಲ್ಲಲ್ಲ, ಅಲ್ಲಿ DKನೇ ಬರ್ಬೇಕು ಅನ್ನೋದು ಬೇರೆ. ಅಲ್ಲಲ್ಲ, ಸಾಕಪ್ಪ ಅನ್ನೋದು ಬರ್ಬೋದು ಹೇಳೋ ಪ್ರಕಾರ. ಅಲ್ಲಲ್ಲ, ನಾನು ಮೊದಲು ಹೇಳಿದ ಸಾಲಿ ಕಂಟಿನ್ಯೂಷನ್. 2ನೇ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವುದಕ್ಕೆ DK ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಇದೆ ಅಂತ ಆದರೆ ಅದನ್ನ ಒಪ್ಪಲೇಬೇಕು. ಅವರು ಒಪ್ಪಿದ ಸಂದರ್ಭದಲ್ಲಿ DK ಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ಲಾರ್ಜ್ ಹಾರ್ಟೆಡ್ನೆಸ್ ಅವ್ರಿಗೆ ಬರ್ಬೋದು. ಹೌದು, ಓಕೆ, ನೀವು ಡಿನೈ ಬರುತ್ತಾ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಒಂದು ಮನುಷ್ಯ ಯಾವ ಮೂಮೆಂಟ್ ಅನ್ನಿಸ್ಬಿಡ್ಬೋದು, ಆಗ್ಬೋದು. ಹೌದಪ್ಪ, ನಾನು ಆಯಿತು, ಈಗ ಪಾಪ ಇಬ್ಬರು ಸೇರಿ ಆದದ್ದು, ಸರ್ಕಾರ ಬಂದಿದ್ದು, ಬಿಟ್ಬಿಡ್ತೀನಿ ಅಂತ ಅಂದುಬಿಟ್ರೆ ಸಿಗುತ್ತೆ. ಅದು ಇಲ್ಲದಿದ್ದರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಬಿಡಿ ಅಂತ ಹೇಳುವ ಸಿಚುವೇಶನ್ ಇದೆ ಅಂತ ಅನ್ಸಲ್ಲ, ಸದ್ಯಕ್ಕಾಗಲ್ಲ. ಹಾಗಾದ್ರೆ ಸರ್, ಕೊನೆಯದಾಗಿ ನಾವು DK ವಿಚಾರ ಮಾತಾಡ್ತಿದ್ವಿ ಅಂದಾಗ, ಕೊನೆಯದಾಗಿ ಈಗ DK ಶಿವಕುಮಾರ್ ಅವರ ಪ್ರಯತ್ನಕ್ಕೆ ಫಲ ಸಿಗುತ್ತಾ, ಅಥವಾ DK ಶಿವಕುಮಾರ್ ಅವರು ಏನು ಮಠಗಳಿಗೆ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರಲ್ಲ, ಆ ಪ್ರಾರ್ಥನೆಗೆ ಫಲ ಸಿಗುತ್ತೆ? ನಾನು ನಂಬಲ್ಲ.
ಪ್ರಾರ್ಥನೆ ಮಾಡುವುದಿದ್ದರೆ ಮನುಷ್ಯ ದೇವರು ಸರ್ವವ್ಯಾಪಿ ಕಣ್ರಿ. ನೀವು ರೂಮಲ್ಲಿ ಕೂತ್ಕೊಂಡು ಮಾಡ್ಬೋದು. ಯಾವತ್ತೂ ಕೂಡ ಪ್ರಾರ್ಥನೆ ಅನ್ನುವುದು ಸಾರ್ವಜನಿಕವಾಗಿ ಪ್ರದರ್ಶಿಸುವ ವಸ್ತುವಲ್ಲ. ಅದು ಯಾವಾಗ ಅದನ್ನು ಪ್ರದರ್ಶನ ಮಾಡೋಕೆ ಹೋಗ್ತೀವೋ ಇಟ್ ಇಸ್ ಇಂಪ್ಯಾಕ್ಟ್, ಬೇರೆ ರೀತಿ ಇಂಪ್ಯಾಕ್ಟ್ಗಳಾಗ್ತವೆ. ಅದರಿಂದ ನೀವು ದೇವ್ರ ಹತ್ರ ರೂಮಲ್ಲಿ ಕೂತ್ಕೊಂಡು ಕೇಳಿ ಸಾಕು. ಯಾರೋ ಅಜ್ಜ ಅವರು ಇನ್ನೊಬ್ರು ಮತ್ತೊಂದರು ಕಟ್ಕಂಡು ದೇವಸ್ಥಾನ ಯಾರು ಕಳ್ಡ್ರೋ ಯಾರು ಸುಳ್ಡ್ರೋ ಗೊತ್ತಿಲ್ಲ, ದೇವರಿಗೆ ಗೊತ್ತಿಲ್ಲ. ಇಂಥ ಕಾಲಘಟ್ಟದಲ್ಲಿ ಈ ಟೆಂಪಲ್ ಪ್ರಯತ್ನಕ್ಕೆ ಫಲ ಅಷ್ಟೇ, ಟೆಂಪಲ್ ರನ್ನೆಲ್ಲ ಪ್ರಯೋಜನ ಇಲ್ಲ. ಐ ಡೋಂಟ್ ಬಿಲೀವ್ ದ್ಯಾಟ್. ಅದು ಅವರ ಅಂದರೆ ಕೆಲವೊಮ್ಮೆ ನಂಬಿಕೆಗಳು ಮನುಷ್ಯನಿಗೆ ಶಕ್ತಿ ಕೊಡ್ತಾ ಹೋಗುತ್ತೆ. ಅವ್ರಿಗೆ ಆ ನಂಬಿಕೆ ಇದ್ದ ಅವ್ರಿಗೆ ಶಕ್ತಿ ಕೊಡ್ಬೋದು, ಐ ಡೋಂಟ್ ಸೇ ನೋ. ಆದರೆ ಹೊರಗಡೆ ನೋಡುವವರಿಗೆ ಏನ್ರಿ ಇದು ಬರೇ ಸುತ್ತೋದೊಂದೇ ಆಯ್ತಲ್ಲಪ್ಪ, ದಿನ ಬೆಳಗಾದ್ರೆ ಡೆಲ್ಲಿಗೆ ಹೋದ್ರು ದೇವಸ್ಥಾನ, ಹೊರಗೆ ಬಂದ್ರು ದೇವಸ್ಥಾನ, ಜಿಲ್ಲೆಗೆ ಹೋದ್ರು ದೇವಸ್ಥಾನ, ಹಳ್ಳಿಗೆ ಹೋದ್ರು ದೇವಸ್ಥಾನ. ಸೊ ದಿಸ್ ಇಸ್ ದ ಜನ ಅದು ಬೇಕಾಗಿಲ್ಲ ನಮ್ಮ ಯುಸಿ ಶಕ್ತಿ ಏನಿದೆ ಪ್ರಯತ್ನ, ಅದ್ರ ಮೇಲೆ ನಂಬಿಕೆ ಇಟ್ಟರೆ ಸಾಕು. ಗಾಡ್ ವಿಲ್ ಕಮ್ ಟು ಅಸ್. ದೇವರನ್ನು ನಾವು ಕರ್ಸ್ಕೊಳ್ಳೋದಿದೆಯಲ್ಲ, ಅದು ಭಾರತೀಯ ಪರಂಪರೆ. ತಪಸ್ಸು ಅಂದ್ರೇನು, ಬಾ ದೇವರೇ ಬಂದು ನನಗೆ ಬೇಕಾದ ಕೊಡು. ದಟ್ ಈಸ್ ಇಂಡಿಯನ್ ಕಲ್ಚರ್. ನಾವು ಹುಡ್ಕೊಂಡು ಹೋಗೋದು ಬೇಡ, ನಾವು ಹುಡುಕ್ಬೇಕಾಗಲ್ಲ. ಕೆಲಸ ಮಾಡ್ಬಿಟ್ಟು ಬಾರಯ್ಯ ತಂದೆ ನಾನು ಮಾಡು, ಇಷ್ಟು ಮಾಡಿದ್ದೀನಿ ನಾನು ಅಂದರೆ ದೇವರು ಅವರಿಗೆ ಪ್ರತಿಫಲ ಕೊಟ್ಟೆ ಕೊಟ್ಟೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ, ಇವಿಷ್ಟು ಶಶಿಧರ್ ಭಟ್ ಅವರ ಮಾತುಗಳು. ಡಿ ಕೆ ಶಿವಕುಮಾರ್ ಚಲ್ದಂಕಮಲ್ಲ, ಏನನ್ನ ಪಡಿಬೇಕು ಅಂತ ಅಂದ್ಕೋತಾರೆ ಅದನ್ನ ಪಡಿತಾರೆ. ಆದರೆ ಅವರ ಆ್ಯಟಿಟ್ಯೂಡನ್ನು ಅವರು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ತೋರಿಸ್ತಾನೆ ಇಲ್ಲ. ತುಂಬ ತಗ್ಗಿ ಬಗ್ಗೆ ನಡೀತಿದ್ದಾರೆ. ಯಾಕಂದರೆ ಅವರು ಹೇಳಿರೋ ಪ್ರಕಾರ SM ಕೃಷ್ಣ ಅವರ ಅವಧಿಯಲ್ಲಿ ನಾನು ಬಾಗಿಲಿಗೆ ಒದ್ಬಿಟ್ಟು ನಾನು ಮಂತ್ರಿ ಆಗಿದ್ದೆ ಅಂತ ಆ ಒಂದು ಆ್ಯಟಿಟ್ಯೂಡನ್ನು ಈಗ ತೋರಿಸ್ತಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಇಲ್ಲಿ ಬಾಗಿಲಿಗೆ ಹೋದರೆ ಬೇರೆ ಥರ ಆಗುತ್ತೆ ಅಂತ. ಹಾಗಾದರೆ ಡಿ ಕೆ ಶಿವಕುಮಾರ್ 6 ವರ್ಷ ಮುಗಿಸ್ತಾ ಇದ್ದಾರೆ. ನಮ್ಮ ಕಡೆಯಿಂದನೂ ಕೂಡ ಅವರಿಗೆ ಆಲ್ ದಿ ಬೆಸ್ಟ್. ಇದಾಗಿತ್ತು ಖ್ಯಾತ ಪತ್ರಕರ್ತರು ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಒಂದು ವೇಳೆ KPCC ಅನ್ನುವ ಅಧ್ಯಕ್ಷ ಸ್ಥಾನ ಏನಾದರೂ ಅವರಿಂದ ತಪ್ಪಿದ್ರೆ ಅದು ಡಿ ಕೆ ಅವರಿಗೆ ಹಿನ್ನಡೆ ಆಗುವಂಥ ಸಂಭವ ಏನಾದರೂ? ಅವರು ಅದನ್ನು ಬೇರೆ ರೀತಿ ಗೇಂಬಲ್ ಮಾಡ್ತಿದ್ದಾರೆ. ಸೊ ನಂದು 6 ವರ್ಷ ಆಗಿದೆ, ನಾನೇ ಕಾಯಮಾಗಿ ಅಧ್ಯಕ್ಷನಾಗಿರೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಂದ ನೋಡು DK ಸಾಹೇಬ. ಅಲ್ಲ, ಅವ್ರು ಕೇಳೋದ್ರಲ್ಲಿ ನ್ಯಾಯ ಇದೆ ಅಂತ ಅನ್ಸುತ್ತೆ. ಹಾಗಾದ್ರೆ DK ಸಿಕ್ಕಿಲ್ಲ ಅಂದ್ರೆ ಅನ್ಯಾಯ ಆದಂಗ ಕಾಂಗ್ರೆಸ್ನಿಂದ? ಅದು ರಾಜಕಾರಣದಲ್ಲಿ ಐ ಡೋಂಟ್ ಬಿಲೀವ್ ನ್ಯಾಯ ಅನ್ಯಾಯ. ರಾಜಕಾರಣ ಎಂಟೈರ್ಲಿ ಡಿಫ್ರೆಂಟ್ ಗೇಮ್. ಇಲ್ಲಿ ನಾನು ನಂಗೆ ಕನ್ವರ್ಲಾಲಾನೆ. ಅವ್ರೇನಾದರೂ DK ಶಿವಕುಮಾರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದು ಬೇರೆ ಕೂಡಿಸಿದ್ರೆ ಅನಿವಾರ್ಯವಾಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು. ದಟ್ ಈಸ್ ದ ಚಾಲೆಂಜ್ ಬಿಫೋರ್ ದ ಕಾಂಗ್ರೆಸ್ ಹೈಕಮಾಂಡ್. ಆ ಕಾಂಗ್ರೆಸ್ ಹೈಕಮಾಂಡ್ಗೆ ಇಂಡೈರೆಕ್ಟ್ಲಿ ಅವ್ರು ಚಾಲೆಂಜ್ ಕೊಡ್ತಾರೆ. 6 ವರ್ಷ ಮುಗಿಸಿದ್ದೀನಿ, ಐ ಆಮ್ ರೆಡಿ ಟು ಲೀವ್. ಬಂದ ನೋಡು DK ಸಾಹೇಬ.